ಹಾಲಿನ ದರ ಹಾಗೂ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಇಂದು ಡಿಸಿ ಕಚೇರಿ ಎದುರು ಬಿಜೆಪಿ ರೈತ ಮೋರ್ಚಾ ವತಿಯಿಂದ ಪ್ರತಿಭಟನೆ ನಡೆಸಿದರು. ರಾಜ್ಯ ಸರ್ಕಾರವು ಹಾಲಿನ ದರ ಏರಿಕೆ, ಪೆಟ್ರೋಲ್, ಡೀಸೆಲ್ ಹಾಗೂ ರೈತರ ಪಂಪ್ಸೆಟ್ಗಳಿಗೆ ಉಪಯೋಗಿಸುತ್ತಿರುವ ಟ್ರಾನ್ಸ್ಫಾರ್ಮರ್ಗಳನ್ನು 25,000ದಿಂದ 2 ಲಕ್ಷಗಳವರೆಗೆ ಏರಿಸಿರುತ್ತಾರೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿದ್ದಾಗ ರೈತರಿಗೆ ವರ್ಷಕ್ಕೆ 4,000ಗಳನ್ನು ಕೊಡ್ತಿದ್ದ ಹಾಲಿನ ಹಣವನ್ನ ಸಹ ಸರ್ಕಾರ ತಡೆದಿರುತ್ತದೆ. ಭ್ರಷ್ಟಾಚಾರವು ಮಿತಿಮೀರಿದ್ದು ಪರಿಶಿಷ್ಟ ಪಂಗಡ ನಿಗಮಕ್ಕೆ ನೀಡಿದ್ದ ರೂಪಾಯಿ 187 ಕೋಟಿಗಳನ್ನು ಸಂಬಂಧಪಟ್ಟ ಸಚಿವರು ಹಾಗೂ ಅಧಿಕಾರಿಗಳು ಗುಳು ಮಾಡಿದ್ದಾರೆ. ಅಂಬೇಡ್ಕರ್ ನಿಗಮಕ್ಕೆ ನೀಡಿದ್ದ ರೂಪಾಯಿ 11,000 ಕೋಟಿಗಳನ್ನು ಸಹ ಸರ್ಕಾರವೇ ವಾಪಸ್ಸು ಪಡೆದಿರುತ್ತದೆ. ರೈತರ ಜಮೀನಿನ ಪಹಣಿಯನ್ನ ರೂಪಾಯಿ 11ರಿಂದ 40 ರೂಪಾಯಿವರೆಗೆ ಏರಿಸಿದ್ದಾರೆ. ಜಮೀನಿನ ಮುದ್ರಾಂಕ ಶುಲ್ಕವನ್ನ 30% ಏರಿಸಿದ್ದು ರೈತರು ಮಾರಲು ಹಾಗೂ ಕೊಂಡುಕೊಳ್ಳಲು ಆಗದೆ ಪರಿತಪಿಸುತ್ತಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ ಬೆಲೆ ಇಳಿಕೆ ಮಾಡಿ ಜನಸಾಮಾನ್ಯರ ಬದುಕು ಹಸನಾಗಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಾವು ಹಾಸನ ಜಿಲ್ಲಾ ಬಿಜೆಪಿ ಹಾಗೂ ರೈತ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಒಂದು ಪ್ರತಿಭಟನೆಯ ಉದ್ದೇಶ ರಾಜ್ಯದ ರೈತರಿಗೆ ಏನು ಅನ್ಯಾಯ ಆಗ್ತಾ ಇದೆ, ಹಾಲಿನ ದರವನ್ನು ಏನು ಏರಿಸಿದ್ದಾರೆ, ಹಾಲಿಗೆ ಕೊಡ್ತಕ್ಕಂಥ ಪ್ರೋತ್ಸಾಹ ಧನವನ್ನು ಇದುವರೆಗೂ ಕೂಡ 850 ಕೋಟಿ ಹಣವನ್ನು ಕೊಡಬೇಕು, ಸರ್ಕಾರ ಬಿಡುಗಡೆ ಮಾಡಿಲ್ಲ. ಇದರಿಂದ ರೈತರಿಗೆ ಜೀವನೋಪಾಯಕ್ಕೆ ಭಾಳ ತೊಂದರೆ ಆಗಿದೆ. ಇವರು ಆದಷ್ಟು ಬೇಗ ಆ ಏನು 850 ಕೋಟಿ ಹಣ ಇದೆ ಅದನ್ನು ರೈತರಿಗೆ ಬಿಡುಗಡೆ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶ. ಅದೇ ರೀತಿ ಪ್ರತಿಯೊಂದು ಬೆಲೆನೂ ಕೂಡ ಈ ಸರ್ಕಾರ ಏರಿಕೆ ಮಾಡಿದೆ. ಉದಾಹರಣೆಗೆ 10 ರೂಪಾಯಿ ಇದ್ದಂಥ ಪಾಣಿನ 40 ರೂಪಾಯಿಗೆ ಏರಿಸಿದ್ದಾರೆ. ರೈತರಿಗೆ ಯಡಿಯೂರಪ್ಪನವ್ರ ಸರ್ಕಾರ 4,000 ರೂಪಾಯಿನ ವರ್ಷಕ್ಕೆ ಕೊಡ್ತಾಯಿತ್ತು. ಇವರು ಸರ್ಕಾರ ಬಂದ ತಕ್ಷಣ ಆ 4,000 ರೂಪಾಯಿ ಕೊಡೋದನ್ನು ಕೂಡ ತಡೆ ಹಿಡಿದಿದ್ದಾರೆ. ಉಚಿತ ಟ್ರಾನ್ಸ್ಫಾರ್ಮ್ 25,000 ರೂಪಾಯಿಗೆ ರೈತರು ಟ್ರಾನ್ಸ್ಫಾರ್ಮನ್ನು ಅಳವಡಿಸ್ತಾ ಇದ್ರು. ಇವತ್ತು ಈ ಸರ್ಕಾರ ಬಂದ ತಕ್ಷಣ 2,500,000 ಲಕ್ಷದಿಂದ 3,000 ರೂಪಾಯಿ 3 ಲಕ್ಷದವರೆಗೂ ಕೂಡ ಹಣ ಖರ್ಚಾಗ್ತಾ ಇದೆ. ಇದರಿಂದ ರೈತರು ಪಂಪ್ ಸೆಟ್ಗಳನ್ನ ಅಳವಡಿಸೋಕ್ಕಾಗ್ದೇ ಬೆಳೆ ಬೆಳೆಯೋಕ್ಕಾಗ್ದೇ ತುಂಬ ತೊಂದರೆಯಲ್ಲಿದ್ದಾರೆ. ಇದನ್ನು ಆದಷ್ಟು ಬೇಗ ಕಡಿಮೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ನೀವು ಬಂದರೆ ನಾವು ರೈತರಿಗೆ ಉದ್ಧಾರ ಮಾಡ್ತೀವಿ, ರೈತರಿಗೆ ಅನುಕೂಲ ಮಾಡ್ತೀವಿ, ರೈತ ಪರವಾದ ಸರ್ಕಾರ ಅಂತ ಸುಳ್ಳು ಭರವಸೆಯನ್ನು ಕೊಟ್ಟು ಬಂದು ನೀವು ಇವತ್ತು ರೈತರಿಗೆ ಅನ್ಯಾಯವನ್ನು ಎಸಗ್ತಾ ಇದ್ದೀರಿ. ಅದೇ ರೀತಿ ನಾವು ದಲಿತರ ಪರವಾಗಿದ್ದೀವಿ ಅಂತ ಹೇಳ್ಕೊಂಡು ಬಂದಂಥ ನೀವು ರೈತರಿಗೆ ದಲಿತ ಪರವಾಗಿ 11,000 ರೂಪಾಯಿ ದಲಿತ ಕಲ್ಯಾಣಕ್ಕೋಸ್ಕರ ಅಂಬೇಡ್ಕರ್ ನಿಗಮಕ್ಕೆ ಮಂಜೂರು ಮಾಡಿದಂಥ ಹಣನ ಮತ್ತೆ ವಾಪಸ್ ಪಡೆದಿದ್ದೀರಿ. ಪರಿಶಿಷ್ಟ ಪಂಗಡ ಏನು ವಾಲ್ಮೀಕಿ ನಿಗಮಕ್ಕೆ 187 ಕೋಟಿ ವಾಲ್ಮೀಕಿ ST ಪಂಗಡಕ್ಕೆ ಅನುಕೂಲ ಆಗಲಿ ಅಂತ ಹಣನ ಬಿಡುಗಡೆ ಮಾಡಿದ್ರಿ. ಇವತ್ತು ಹಣ ಕಂಡ್ಕೊಂಡವ್ರ ಜೇಬಿಗೆಲ್ಲ ಸೇರಿದೆ. ಪಕ್ಕದ ತೆಲಂಗಾಣ ಚುನಾವಣೆಯೂ ಕೂಡ ಕೊಟ್ಟಿದ್ದಾರೆ. ಯಾರಪ್ಪನ ದುಡ್ಡು ಅಂತ ಇವರು ಪ್ರತಿಯೊಬ್ಬರಿಗೂ ಹಣವನ್ನು ಹಂಚಿದ್ದಾರೆ. ಇದು ಅತ್ಯಂತ ಹೀನಾಯ ಕೃತ್ಯ, ಅತ್ಯಂತ ಭ್ರಷ್ಟ ಸರ್ಕಾರ ಇದು. ಈ ಸರ್ಕಾರ ತೊಲಗಬೇಕು ಅನ್ನೋದೇ ನಮ್ಮ ಹೋರಾಟ, ನಮ್ಮ ಉದ್ದೇಶ. ಇವರು ಸಿದ್ದರಾಮಯ್ಯನವರು ಸುಳ್ಳು ಸಿದ್ದರಾಮಯ್ಯ ಅನ್ನೋ ಹೆಸರು ನಾನು ಹೇಳ್ತೀನಿ. ಕಾರಣ ಏನಂದರೆ ಇವರು ನಾವು ಭ್ರಷ್ಟಾಚಾರ ನಿರ್ಮೂಲನೆ ಮಾಡ್ತೀವಿ ಅಂತ ಹೇಳಂತ ಬಂದಂಥವರು ಅತಿರೇಕವಾದಂಥ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ. ಈಗ ತಾನೇ ನೀವು ನಿನ್ನೆ ಸುದ್ದಿ ಕೇಳಿದಿರಿ, ಮೈಸೂರಲ್ಲಿ 4,000 ಕೋಟಿ ರೂಪಾಯಿ ಹಣನ ನುಂಗಾಕಿದ್ದಾರೆ. ಮೂಡಾದಿಂದ ರೈತರಿಗೆ ನಿವೇಶನವನ್ನು ಕೊಡ್ತೀವಿ ಅಂತೇಳಿ ಆ ನಿವೇಶನ ಹಂಚಿಕೆಯಲ್ಲೂ ಕೂಡ 4,000 ಕೋಟಿನ ನಿರ್ಮೂಲನೆ ಮಾಡಿದ್ದಾರೆ. ಇಂಥ ಒಂದು ಭ್ರಷ್ಟ ಸರ್ಕಾರ ತೊಲಗಬೇಕು, ಕಾಂಗ್ರೆಸ್ ಸರ್ಕಾರ ತೊಲಗಬೇಕು. ಆದಷ್ಟು ಇವರು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.